ಇವಾಗ ಕಾಲೇಜ್ ಡೇಸಲ್ಲಿ ಸರಿ ನಿಮ್ಗೆ ಟೈಮ್ ಇರಲಿಲ್ಲ, ಬಟ್ ನಿಮಗೆ ಎಷ್ಟು ಜನ ಪ್ರಪೋಸ್ ಮಾಡಿದರು? ಸೊ ನಿಮ್ಮ ಅನುಭವಗಳನ್ನ ನಮ್ಮ ಅನುಭವಕ್ಕೆ ತೂಗಿಸ್ಲೇಬೇಡಿ. ನಿಮ್ದು ಹಿಂಗಿದ್ರೆ ಎಲ್ರಿಗೂ ಕಾಲೇಜ್ ನಮ್ದು ಹತ್ತಿದ್ರೆ ನಿಮ್ದು ಒಂದಾದ್ರೂ ಇರಲೇಬೇಕು. ಚಾನಲ್ಗೆ ಲೆಟರ್ಸ್ ಬರೋದು. ಸೊ ಸಾಕಷ್ಟು ಲೆಟರ್ಸ್ಗಳು ಇದೇ ಥರ, ನೀವು ನಂಜುಂಡನ್ನು ಯಾಕೆ ಈ ಥರ ಮಾಡಿದ್ದೀರಾ, ನೀವು ನಂಜುಂಡನ್ನು ರೈತರ ಲೀಡರ್ ಮಾಡಿಬಿಡಿ, ನೀವು ನನಗೊಂದು ಪ್ರಪೋಸಲ್ ಇದೆ, ನಾನು ಮದುವೆ ಮಾಡ್ಕೋತೀನಿ, ಏನೇನೋ ಮಾಡಬೇಕು ಅಂತಿದ್ದೆ, ಕ್ರಿಕೆಟರ್ ಆಗಬೇಕು ಅಂತಿದ್ದೆ, ಆರ್ಮಿಗೆ ಸೇರಬೇಕು ಅಂತಿದ್ದೆ, NCC ಮಾಡಿದೆ ನಾನು, ಆರ್ಮಿಗೆ ಸೇರಬೇಕು ಅಂತೆಲ್ಲ ಇದ್ದೆ. ಓದೆಲ್ಲ ಮಾಡಲ್ಲ, 4 ಗಂಟೆಗೆ ಎದ್ದು ಇದು ಏನು ಶೂ ಮತ್ತು ಬೆಲ್ಟ್ ಎಲ್ಲ ಪಾಲಿಷ್ ಮಾಡ್ಕೋತೀನಿ. ನ್ಯಾಷನಲ್ ಕಾಲೇಜ್ಗೆ ಹೋಗ್ತಿದ್ವಿ ಕ್ರಿಕೆಟ್ ಆಡೋದಕ್ಕೆ. ನಮ್ಮಪ್ಪ ಸಂಜೆ 7 ಗಂಟೆಗೆ ಕೋಲ್ ತೊಗೊಂಬರೋರು, ಇನ್ನೂ ಮನೆಗೆ ಬಂದಿಲ್ಲ ಅಂತ. ಸರಿ, ಇಷ್ಟೆಲ್ಲ ಆಯಿತು, ಒಂದೊಂದು ಥರ ಎಲ್ಲ ಆಯಿತು, ಅದೆಲ್ಲ ಮುಗೀತು. ಪೇಪರಲ್ಲಿ ಆ್ಯಡ್ ನೋಡ್ತೀನಿ, ಮುಕ್ತ ಧಾರಾವಾಹಿ ಶುರುವಾಗ್ತಿದೆ, ಆಸಕ್ತರು ಬಂದು ಇದು ಮಾಡ್ಬೋದು. ಅಲ್ಲ, ಏನು ಸಹ ನಿರ್ದೇಶಕರು ಬೇಕಾಗಿದ್ದಾರೆ. ಸರಿ, ನಾನು ಐ ಡಿಸೈಡೆಡ್ ಆಗಲೇ ಡಿಸೈಡ್ ಮಾಡ್ಕೊಂಡಿದ್ದೆ, ಓಕೆ ಇವ್ರ ಜೊತೆ ವರ್ಕ್ ಮಾಡಲೇಬೇಕು ಅಂತ. ಅವ್ರ ಆಫೀಸ್ಗೆ ಹೋದೆ, ಸರ್ ನಾನು ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ನೋಡಯ್ಯ, ಇಲ್ಲಿ ಇಷ್ಟು ಜನ ಇದ್ದಾರೆ, ಇವರಲ್ಲಿ ಒಬ್ಬರು ಯಾರಾದರೂ ಬಿಟ್ಟರು ಬಂದ್ಬಿಡು, 28 ಜನ ಇದ್ದಾರೆ ಅಲ್ಲಿ. ಅದಕ್ಕೆ ತಾನೇ ಬಂದಿದ್ರು. ಓಕೆ, ಸರಿ, ನನಗೆ ಮೋಸ್ಟ್ಲಿ ಆಗಲ್ವೇನೋ ಅಂದ್ಬಿಟ್ಟು, ಸರಿ ಸರ್ ಆಯಿತು ನೋಡ್ತೀನಿ ಅಂದ್ಬಿಟ್ಟು ಹೊರಟೆ. ನರಹರಿ ಅಂತ ಆಗ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದರು, ಈಗ ಪ್ರೊಡ್ಯೂಸರ್ ಆಗಿದ್ದಾರೆ. ಅವರು ನಾನೆಲ್ಲ ವಿ ಯೂಸ್ ಟು ಪ್ಲೇ ಕ್ರಿಕೆಟ್, ಪಕ್ಕದಲ್ಲೇ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸು, ವಿ ಯೂಸ್ ಟು ಪ್ಲೇ ಕ್ರಿಕೆಟ್. ಹಾಗೆ ಮೊಬೈಲ್ ಫೋನು ಅದು ಇದು ಏನಿರಲಿಲ್ಲ. ಸರಿ, ಅದೆಲ್ಲ ಆದಮೇಲೆ ಬಂದ್ಬಿಟ್ಟೆ ನಾನು. ಒಂದು ಫೈನ್ ಡೇ ನರಹರಿ ಅವರು ನಮ್ಮ ಮನೆಗೆ ಹುಡ್ಕೊಂಬಂದರು, ನಿಮ್ಮನ್ನು ಸರ್ ನೋಡಬೇಕು ಅಂತಿದ್ದಾರೆ. ಓಹ್, ಮೋಸ್ಟ್ಲಿ ಯಾರೋ ಬಿಟ್ಟು ಹೋಗಿದ್ದಾರೆ ಅನ್ಸುತ್ತೆ, ಅದಕ್ಕೆ ಕರಿತಾ ಇದ್ದಾರೆ ಅಂತ ಫುಲ್ ಖುಷಿ ಆಗ್ಬಿಟ್ಟೆ ನಾನು, ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ. ಸರಿ, ಹೋದೆ, ಕೂತೊಳೆ. ನೋಡಿಯ, ಒಂದು ಮೇಜರ್ ಕ್ಯಾರೆಕ್ಟರ್ ಇದೆ, ಮಾಡ್ತೀನಿಯ. ನನಗೆ ಎಲ್ಲಿಲ್ಲದ ಖುಷಿ ಅಂದರೆ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಹೋಗಬೇಕು ಅಂದ್ಕೊಂಡಿದ್ದು, ಪಾತ್ರ ಕೊಡ್ತಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು, ಖಂಡಿತ ಮಾಡ್ತೀನಿ ಸರ್. ಸೊ ದಟ್ಸ್ ಹೌ ಮುಕ್ತ ಹ್ಯಾಪಿ. ಚಿತ್ರಾನ್ನ ಕೇಳಿದ್ರೆ ಬಿರಿಯಾನಿ. ಸೊ ಆ್ಯಕ್ಚುಲಿ ನಿಮಗೆ ತುಂಬ ದೊಡ್ಡ ಮಟ್ಟಕ್ಕೆ ರೆಕಗ್ನೈಸೇಷನ್ ಸಿಕ್ಕಿರೋದು ಆ ನಂಜುಂಡ ಅನ್ನೋ ಪಾತ್ರ. ಡೆಫಿನೆಟ್ಲಿ ಈಗಲೂ ಜನಗಳು ಮುಕ್ತಾ ಸೀರಿಯಲ್ನ ನಂಜುಂಡ ಅಂತಾರೆ. ಖಂಡಿತ ಮುಕ್ತಾ ನಂಜುಂಡ ಅಂತಲೇ ಫೇಮಸ್. ಇದರ ಬ್ಯಾಕ್ ಸ್ಟೋರಿ ಏನೋ, ಆ ಸೆಕೆಂಡ್ PUC ಯಾಕೆ ಫೇಲು ಅಂದರೆ, ಅವ್ರಿಗೆ ಇನ್ನೂ ಅಜ್ಞಾಪಕ ಆಯಿತು, ಏನು ಓದ್ತಿದೆಯಾ ಸೆಕೆಂಡ್ PUC, ಇನ್ನೂ ಅಲ್ಲೇ ಇದ್ದಾನೆ ಅಂತ ಅವನು. ಓಕೆ, ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ ಅಂತ. ಸೊ 3 ವರ್ಷ 4 ವರ್ಷ PUC ಫೇಲ್ ಅಂತಲೇ ಮಾಡಿದ್ದು. ಇನ್ನು ರಿಯಲ್ ಆಗಿ ಎಜುಕೇಷನ್ ಏನು ನಿಮ್ಮದು? ನಾನು ಐ ಡಿಡ್ ಮೈ ಡಿಗ್ರಿ ಇನ್ ಮ್ಯೂಸಿಕ್, APS ಕಾಲೇಜ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸಲ್ಲಿ, ಆ್ಯಂಡ್ ಮಾಸ್ಟರ್ಸ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಮಾಡಿಕೊಂಡೆ, ಮಾಸ್ಟರ್ಸ್ ಇಂಗ್ಲೀಷ್ ಲಿಟ್ರೇಚರ್ ಮಾಡಿಕೊಂಡೆ. ಚಾನಲ್ಗಳಿಗೆ ಏನಾದರೂ ಬರೋ ಆಸಕ್ತಿ, ಆಸೆ? ಐ ಯೂಸ್ ಟು ವರ್ಕ್ ಆಸ್ ಅ ಫ್ರೀಲಾನ್ಸ್ ಜರ್ನಲಿಸ್ಟ್. ಮಿಡ್ ಡೇ ಅಂತ ಒಂದು ಪೇಪರ್ ಇತ್ತು, ಸುಮಾರು ಜನ ಏನು ಚಲನಚಿತ್ರ ಪತ್ರಕರ್ತರ ನನಗೆ ಫ್ರೆಂಡ್ಸು. ಹಾಗೆ ಅವ್ರ ಜೊತೆನೇ ಕೆಲಸ ಮಾಡಿದ್ದೆ ನಾನು. ಸುನೈನಾ ಸುರೇಶ್ ಆಗಿರ್ಬೋದು, ಕಾವ್ಯ ಕ್ರಿಸ್ತಫರ್ ಆಗಿರ್ಬೋದು, ಸಾಕಷ್ಟು ಜನ. ಫುಲ್ ಟೈಮ್ ಮಾಡಬೇಕು ಅನ್ನೋದೇನಾದ್ರು ಇತ್ತ ತಲೆಯಲ್ಲಿ ಬರಬೇಕು? ಇಲ್ಲ ಅಂದರೆ ಇಲ್ಲ, ಬಟ್ ಅಂದರೆ ಆಕ್ಟಿಂಗ್ ವಾಸ್ ದ ಮೇನ್ ಚಾಯ್ಸ್. ಡೆಫಿನೆಟ್ಲಿ ಏನೇನೋ ಮಾಡಬೇಕು ಅಂತಿದ್ದೆ, ಕ್ರಿಕೆಟರ್ ಆಗಬೇಕು ಅಂತಿದ್ದೆ, ಆರ್ಮಿಗೆ ಸೇರಬೇಕು ಅಂತಿದ್ದೆ, NCC ಮಾಡಿದೆ ನಾನು, ಆರ್ಮಿಗೆ ಸೇರಬೇಕು ಅಂತೆಲ್ಲ ಇದ್ದೆ. ವಿಜಯ ಹೈಸ್ಕೂಲಲ್ಲಿ ನಾನು ವಿಜಯ ಹೈಸ್ಕೂಲ್ ಕೂಡ ಓದಿದೆ, 8th 9th and 10th ವಿಜಯ ಹೈಸ್ಕೂಲ್ ಓದಿದೆ. LKG ಇಂದ 7th ವರೆಗೂ BBL ಜೈನ್ ವಿದ್ಯಾಲಯ ಅಂತ ಮಹಿಳಾ ಸೇವಾ ಸಮಾಜ ಇದೆಯಲ್ಲ, ಆ ರೋಡಲ್ಲಿ ಜೈನ್ ಭವನ್ ಇದೆ. ಜೈನ್ ಭವನ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲಿ ಒಂದು BBL ಜೈನ್ ವಿದ್ಯಾಲಯ ಅಂತ ಸ್ಕೂಲ್. ದಟ್ ವಾಸ್ ಮೈ ಸ್ಕೂಲಿಂಗ್. ಆರ್ಮಿಗೆ ಸೇರಬೇಕು ಅಂತ NCC ಮಾಡಿದ್ರಿ? ಕರೆಕ್ಟ್. ಸೊ 8th 9th 10th A ಸರ್ಟಿಫಿಕೇಟ್ ಅಂತೀವಿ NCCನಲ್ಲಿ. ತುಂಬ ಕುಳ್ಳ ಇದ್ದೆ. ಅವ್ರು ನಮ್ಮ MAG ಅಂತ NCC ಆಫೀಸರ್, ಅವರು ನಿನ್ನ ಬಟ್ಟೆ ನೀನೇ ಹೊಲ್ಸ್ಕೋಬೇಕಪ್ಪ ನೋಡ್ಬಿಟ್ಟು, ನಮ್ಮಲ್ಲಿ ಅದು ನಿಮ್ಮ ಸೈಜ್ ಇಲ್ಲ. ಓಕೆ ಸರ್ ಆಯಿತು. ನಾನು ತುಂಬ ಇಂಟ್ರೆಸ್ಟ್ ಇತ್ತು ನನಗೆ NCCನಲ್ಲಿ. ಸೊ ಓದ್ತಿದ್ನೋ ಇಲ್ಲೋ ಸೆಕೆಂಡ್ರಿ, 5 ಗಂಟೆ 4:15 ಎಲ್ಲ ಚೆನ್ನಾಗಿ ಪಾಲಿಷ್ ಹಾಕೋದು, 6 ಗಂಟೆಗೆ ಇದು ಪೆರೇಡ್ ಅಂದ್ಬಿಟ್ಟು. ಸೊ ಮನೇಲಿ ಸರಿಯಾಗಿ ಉಗಿಸ್ಕೊಂಡಿದ್ದು, ಬೇರೆ ಪ್ರಶ್ನೆ. ಓದೆಲ್ಲ ಮಾಡಲ್ಲ, 4 ಗಂಟೆಗೆ ಎದ್ದು ಇದು ಏನು ಶೂ ಮತ್ತು ಬೆಲ್ಟ್ ಎಲ್ಲ ಪಾಲಿಷ್ ಮಾಡ್ಕೋತೀನಿ ಅಂತ. 8th 9th 10th ವಿಜಯ ಹೈಸ್ಕೂಲಲ್ಲಿ ಓದಿದೆ. ನನ್ನ BBL ಜೈನ್ ವಿದ್ಯಾಲಯ ಮತ್ತು ವಿಜಯ ಹೈಸ್ಕೂಲಿನ ಎಲ್ಲ ಶಿಕ್ಷಕರಿಗೂ ನಾನು ಇವತ್ತು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಚಾನಲ್ ಮೂಲಕ. ಯಾಕೆಂದರೆ ಅವ್ರು ಕೊಟ್ಟಂಥ ಒಂದು ಏನಂತಾರೆ ಅದಕ್ಕೆ, ಎನ್ಕರೇಜ್ಮೆಂಟು, ಪ್ರೋತ್ಸಾಹ, ಪ್ರೀತಿ ಎಲ್ಲ ತೋರಿಸಿದ್ರು ನನಗೆ. ಸಾಕಷ್ಟು ಜನ ಇದ್ದಾರೆ
ಹೆಸರುಗಳು ಸಾಕಷ್ಟಿದೆ, ಒಂದು ಲಿಸ್ಟೇ ಇದೆ. ಜಯಶ್ರೀ ಮೇಡಮ್ ಆಗಿರ್ಬೋದು, ಶ್ರೀದೇವಿ ಅವರಾಗಿರ್ಬೋದು, ಪುಷ್ಪ ಆಗಿರ್ಬೋದು, ಆಮೇಲೆ ಮೇರಿ ಫ್ಲಾರೆನ್ಸ್ ಆಗಿರ್ಬೋದು, ಸಾಕಷ್ಟು ಜನ ಶಿಕ್ಷಕರು ಶಿಕ್ಷಕಿಯರು. ನನ್ನ ಬೆಳವಣಿಗೆಗೆ ಅವರ ಒಂದು ಕೊಡುಗೆನೂ ಬಹಳ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಫ್ಯಾಮಿಲಿಲಿ ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು? ನಾನು ನನ್ನ ತಂಗಿ ಇಬ್ಬರು. ಇಬ್ಬರೇ. ಹೌದು. ಸೊ ಮನೇಲಿ ತುಂಬ ಕುಟುಂಬ ಅಂದರೆ 28 ಜನ. ಅಟೆನ್ಷನ್ ಹೇಗಿರ್ತಿತ್ತು? ಅಥವಾ ಈ ಗಲಾಟೆಗಳು ಮಾಡಿದಾಗ ಇಲ್ಲ ಪಾಪ, ತರ್ಲೆಗಳು ನಮ್ಮನ್ನ ಬಿಟ್ಬಿಡ್ರು. ಮಾಡಿದಾಗ? ಅಯ್ಯೋ ತರಲೆ, ನಾನು ಭಯಂಕರ ತರಲೆ, ನಾನು ಹಾ. ಭಯಂಕರ ತರಲೆ. ಈಗಲೇ ಹೀಗೆ ಆಗಲಿ. ಸೊ ನಾನು ಸಮ್ಮರ್ ವೆಕೇಶನ್ ಬಂತು ಅಂದರೆ ಬೆಳಗ್ಗೆ 6 ಗಂಟೆಗೆ ನ್ಯಾಷನಲ್ ಕಾಲೇಜ್ಗೆ ಹೋಗ್ತಿದ್ವಿ ಕ್ರಿಕೆಟ್ ಆಡೋದಕ್ಕೆ. ನಮ್ಮಪ್ಪ ಸಂಜೆ 7 ಗಂಟೆಗೆ ಕೋಲ್ ತೊಗೊಂಬರೋರು, ಇನ್ನೂ ಮನೆಗೆ ಬಂದಿಲ್ಲ ಅಂತ. ಸೊ ಸರಿಯಾಗಿ ಒಳ್ಳೆ ಶಿಕ್ಷಣ ಆಗಿದೆ. ನ್ಯಾಷನಲ್ ಕಾಲೇಜು ಕ್ರಿಕೆಟ್ ಹುಚ್ಚು ಆಡಬೇಕು ಅಂತ. ಕಾಲೇಜ್ ಡೇಸ್ ಅಂದ ಕೂಡಲೇ ನಾರ್ಮಲ್ ಆಗಿ ಮೆಮೊರೀಸ್ ಇದ್ದೇ ಇರ್ತವೆ ತುಂಬ. ಡೆಫಿನೆಟ್ಲಿ. ಹುಡುಗಿಯರು, ಕ್ರಶ್ಶು, ಲವ್ ಸ್ಟೋರಿ ಡೆಫಿನೆಟ್ಲಿ ಕಾಲೇಜಲ್ಲಿ ಇಲ್ಲ, ಇದ್ದೇ ಇರುತ್ತೆ. ವಿಚಾರ ಏನು ಗೊತ್ತಾ, ನಾನು ಇದಕ್ಕೆ ಮುಂಚಿಂದು ಒಂದಷ್ಟು ಹೇಳ್ಬಿಡ್ತೀನಿ. 8th, 9th, 10th ನನಗೆ ಅವಾಗಲೇ ಇತ್ತಾ? ಇಲ್ಲ, ಓಕೆ. ಹೈಸ್ಕೂಲಲ್ಲಿ ಇತ್ತು ಥ್ಯಾಂಕ್ಸ್. ಅನ್ಕೊಂಡೆ. ಅಲ್ಲ, ನಿಮ್ಮ ಅನುಭವಗಳನ್ನ ನಮ್ಮ ಅನುಭವಕ್ಕೆ ತೂಗಿಸ್ಲೇಬೇಡಿ. ನಿಮ್ದು ಹಿಂಗಿದ್ರೆ ನಿಮ್ದು ಎಲ್ರಿಗೂ ಹಿಂಗಿದ್ರೆ ಕಾಲೇಜ್ ಓಕೆ, ನಮ್ದು ಹತ್ತಿದ್ರೆ ನಿಮ್ದು ಒಂದಾದ್ರೂ ಇರ್ಲೇಬೇಕು ತಾನೆ. ಅಲ್ಲಲ್ಲ, ನಾನು ಹೇಳ್ತಿರೋದು ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಸೊ ತೂಗಿಸ್ಲೇಬೇಡಿ, ಅದು ಸರಿಸಮಾನತೆ ಅಲ್ವೇ ಅಲ್ಲ. ಹೌದು, ಹಂಗೆ. ಈಕ್ವಾಲಿಟಿ ಬರೋದೇ ಇಲ್ಲ ಹಂಗೆ. ನನ್ನ ನಿಮ್ಮ ಇದಕ್ಕೆ ತೊಗೊಂಡ್ರೆ. ಸೊ 8th, 9th, 10th ಅಲ್ಲಿ NCCಗೆ ಸೇರಿದ್ನಲ್ಲ, ಸಿಕ್ಕಾಪಟ್ಟೆ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾನು ಭಾಳ ಇದಿದ್ದೆ. ನನ್ನ ಜೊತೆ ಒಬ್ಬ ಅದ್ನಾನ್ ಕೆ ರಾಜ ಅಂತ ಒಬ್ಬ ಸ್ಟೂಡೆಂಟ್ ಇದ್ದ. ಅವನು ಅಕಾಡೆಮಿಕ್ಸಲ್ಲಿ ಬ್ರಿಲಿಯಂಟು, 97, 99, 99.9 ಓ, ಎಲ್ಲ. ನಾವು ಗೊತ್ತಲ್ಲ, ಅದ್ಭುತ ನಾವು ಅಕಾಡೆಮಿಕ್ಸಲ್ಲಿ. ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಾವು ಮುಂದೆ ಇರ್ತಿದ್ವಿ. ಅದೊಂದು ಬಿಟ್ಟು ಮಿಕ್ಕಿದೆಲ್ಲದರಲ್ಲೂ ಮುಂದೆ ಇರ್ತಿದ್ವಿ. ಸರಿ, ನಾನು NCCಗೆ ಬಂದೆ. ನಾನು ಕ್ವಾರ್ಟರ್ ಮಾಸ್ಟರ್ ಸಾರ್ಜೆಂಟ್ ಆದರೆ ಅವನು ನನ್ನ ನೆಕ್ಸ್ಟ್ ಇದಾದ. ನಾನು ಯಾವುದೋ ಒಂದು ಕ್ರಿಕೆಟಲ್ಲಿ ಇದಾದರೆ ಅವ್ನು ಸೆಕೆಂಡ್ ಇದು ಬರ್ತಿದ್ದ. ಹ್ಮ್. ಸೊ ಇದೇ ಥರ ಆದಾಗ ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ಸ್ ಬರುತ್ತೆ. ಕ್ವಾಡ್ರಂಗಲಲ್ಲಿ ನಾವೆಲ್ಲ ಕ್ಯಾಂಪೇನ್ ಮಾಡಬೇಕು. ಹ್ಮ್. ಕ್ಯಾಂಪೇನ್ ಮಾಡಬೇಕು. ಸರಿ, ಅವನು ನಿಂತ್ಕೊಂಡಿದ್ದ ವೈಸ್ ಪ್ರೆಸಿಡೆಂಟ್ ಇದಕ್ಕೆ. ಅವರೆಲ್ಲ ಫಸ್ಟ್ ಎಲ್ಲ ಪ್ಲೀಸ್ ಡು ವೋಟ್ ಫಾರ್ ಮೀ, ಐ ವಿಲ್ ಡೂ ದಿಸ್, ಐ ವಿಲ್ ಡೂ ದ್ಯಾಟ್ ಅಂತೆಲ್ಲ ಫುಲ್ಲು ಥೇಮ್ಸಲ್ಲಿ ಅವ್ರು ಶುರು ಹಚ್ಕೊಂಡ್ರು. ಓ, ನಾವು ಏನಾದರೂ ಇಂಗ್ಲೀಷಲ್ಲಿ ಮಾಡಬೇಕಲ್ಲಪ್ಪ ಅಂದ್ಬಿಟ್ಟು ಇಂಗ್ಲೀಷ್. ಅವಾಗಿನ್ನೂ ಇಂಗ್ಲೀಷ್ ಬರ್ತಾ ಇರಲಿಲ್ಲ ಸರಿಯಾಗಿ, ಇಷ್ಟು ಬರ್ತಾ ಇರಲಿಲ್ಲ, ಈಗಲೂ ಬರಲ್ಲ, ಸ್ವಲ್ಪ ಬರುತ್ತೆ ಅಷ್ಟೇ. ಸೊ ಎಲ್ಲ ಬರೆದು ಒಂದು ಚೀಟಿ ಇಟ್ಕೊಂಡು ಆ ಸ್ಟೇಜ್ ಮೇಲೆ ಹೋದ. ಜನ ನೋಡ್ಬಿಟ್ಟು ಫುಲ್ಲು ಹ್ಮ್. ಮೀಟರ್ ಆಫ್. ಓಕೆ, ಓಕೆ, ಇಲ್ಲಿ ನಡೆದಿರ್ತಕ್ಕಂಥ ಇವರೇ ನನ್ನ ಎಲ್ಲ ಸ್ನೇಹಿತರಿಗೂ, ನಿಮ್ಮ ಕಲಾಭಿಮಾನಿಗಳಿಗೂ ನಿಮ್ಮ ಜಯರಾಜು ಮಾಡುವ ನಮಸ್ಕಾರಗಳು. ಕಯ್ಯೋ ಅಂತ ಫೀಲಿಂಗ್ಗಳು. ಹ್ಮ್. ಸೊ ಅವತ್ತು ಅಂದರೆ ಕನ್ನಡದ ಬಗ್ಗೆ ನನಗೆ ಹೆಮ್ಮೆ, ಹ್ಮ್. ಕನ್ನಡದ ಬಗ್ಗೆ ಪ್ರೀತಿ. ಸೊ ಅದು ನನ್ನನ್ನು ಅಲ್ಲಿಗೆ ಇಟ್ ಎಲಿವೇಟೆಡ್ ಅಂತ ಹ್ಮ್. ಹೇಳ್ಬೋದು. ಅದೊಂದು ಮೆಮರಿ ನನಗೆ. Okay. ವೈಸ್ ಪ್ರೆಸಿಡೆಂಟ್ ಹೇಗಾದೆ, ಯಾಕಾದೆ ಅನ್ನೋದಕ್ಕೆ. ಅಲ್ಲ, ನಾನಿನ್ನೂ ವೆಯ್ಟ್ ಮಾಡ್ತೇನೆ. ಕಾಲೇಜ್ ಡೇಸಿಗೆ ಬರ್ತಾ ಇದ್ದೀವಿ, ನಿಧಾನಕ್ಕೆ ಬರ್ತೀವಿ. ನೆಕ್ಸ್ಟ್ ಕಾಲೇಜ್ ಬಂದೆ, ಜೈನ್ ಕಾಲೇಜಲ್ಲಿ. ಅಲ್ಲೂ ಅಷ್ಟೇ ಸೇಮ್. ಏನಂತಾರೆ ಅದಕ್ಕೆ, ನಾಯಿಬಾಲ ಓದ್ತಿದ್ರು, ಡೊಂಕೆ. ಸೊ ನಮ್ಮದು ಸ್ಟಡೀಸ್ಗೂ ಅದು PCMB ಬೇರೆ ತೊಗೊಂಡಿದ್ದೆ, ಸೈನ್ಸ್ ತೊಗೊಂಡಿದ್ದೆ. ಸೊ ನನಗೆ ಅಷ್ಟಾಗಿ ಆಗಿ ಬರ್ತಾ ಇರಲಿಲ್ಲ ಸೈನ್ಸು, ಬಟ್ ಪೀರ್ ಪ್ರೆಷರ್ ಅಂತಾರಲ್ಲ, ಸೊ ಹಾಗಾಗಿ ಅದು ಮಾಡ್ತಿದ್ದೆ. ಅಲ್ಲೂ ಅಷ್ಟೇ NCCಲಿ ಇದ್ದೆ. ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸು, ನಾಟಕಗಳು, ಡ್ಯಾನ್ಸು, ಡ್ರಾಮಾ ಅದೆಲ್ಲ ಅಲ್ಲಿ ನಡೀತಾ ಇತ್ತು. ಅಷ್ಟಾಗೇನು ಮೀಡಿಯೋಕರ್. ಓಕೆ. ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ಟೈಮೇ ಸಿಗಲಿಲ್ಲ ನನಗೆ. ನಾವು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಟೈಮ್ Okay. ಸಿಗಲಿಲ್ಲ. ಕಾಲೇಜ್ ಟೈಮಲ್ಲಿ ತುಂಬಾ ಬಿಸಿ ಆಗಿದ್ರು ಬೇರೆ Yeah. ಆಕ್ಟಿವಿಟೀಸ್ ಅಲ್ಲಿ. Thank you. ಲವ್ ಮಾಡೋ ಟೈಮ್ ಸಿಕ್ತು. ಹೌದು, ಅಬ್ಸಲ್ಯೂಟ್. But ಕ್ರಶ್ಗಳಾಗಿದೆ, ಅಂದರೆ ಕ್ರಶ್ಗಳಾಗಿದೆ. Okay. ಅದು ಇಟ್ ಡಿಡ್ಂಟ್ ಕನ್ವರ್ಟ್ ಇಟ್ ಇಂಟು. ಇನ್ಫ್ಯಾಕ್ಟ್ ಸ್ಕೂಲ್ ಡೇಸಲ್ಲಿ ನನಗೆ ಭಾಳ ಒಂದು ಕ್ರಶ್ ಇತ್ತು. ಹ್ಮ್. ಒಬ್ಬರು ಈಗಲೂ ಟಚ್ ಅಲ್ಲಿ ಇದಾರಾ? ಇಲ್ಲ. ಇಲ್ಲ. ಇದ್ದಾರೆ. ಟಚಲ್ಲಿ ಇಲ್ಲ, ಖಂಡಿತ ಇಲ್ಲ. ಒಂದ್ಸಲ ಹೇಳಿದ್ರೆ ಆಯ್ತು. ನಿಮ್ಮ ಥರ ಅಲ್ಲ, ನಾವು ಹೇಳಿದ್ನಲ್ಲ ಇವಾಗ ಸಮತೋಲನ ಕಾಲೇಜ್ ಇಲ್ಲ. ಡೇಸಲ್ಲಿ ಸರಿ ನಿಮ್ಗೆ ಟೈಮ್ ಇರ್ಲಿಲ್ಲ. ಮ್ಹೂ. ಬಟ್ ನಿಮಗೆ ಎಷ್ಟು ಜನ ಪ್ರಪೋಸ್ ಮಾಡಿದ್ರು? APS ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ಆಗ ಮುಕ್ತ ಮಾಡ್ತಿದ್ದೆ. ಹ್ಮ್. ಭಯಂಕರ ಫೇಮಸ್ ಆಗಿತ್ತು ಅದು. ಹ್ಮ್. ಭಯಂಕರ ಅಂದರೆ ಭಯಂಕರ, ಕಾಲೇಜಿಗೆ ಹೋಗ್ಬೇಕಾದ್ರೆ ಸೀರಿಯಲ್ ಫೇಮಸ್ ಭಯಂಕರ ಫೇಮಸ್ ಆಗಿತ್ತು. ಆಕ್ಟರ್ ಅಜಯ್ ರಾಜ್. ಹೌದು, ನನ್ನ ಲೈಫಲ್ಲಿ ಗಾಂಧಿ ಬಜಾರು 9 ಗಂಟೆ ಕ್ಲೋಸ್ ಆಗಿರೋದು ನನ್ನ ಲೈಫಲ್ಲೇ ನೋಡಿಲ್ಲ ನಾನು.
ಅಷ್ಟು ಕ್ರೇಜ್ ಇತ್ತು ಮುಕ್ತಾಗೆ. ಮುಕ್ತ 9 ಗಂಟೆಗೆ ಶುರು ಆಗೋದು. ಹಾ. ಬಾರಿಂದ ಹಿಡಿದು ಎಲ್ಲ ಕಡೆನೂ ಹ್ಮ್. 9 ಗಂಟೆಗೆ ಅದು ETV ನೋಡ್ಬೇಕು. ಎಲ್ಲರೂ. ಸೊ ಅಷ್ಟು ಫೇಮಸ್ ಆಗಿತ್ತು ಅದು. ಅಷ್ಟು ಅಂದರೆ ರಿಲೇಟಬಲ್ ಆಗಿತ್ತು ಅದು. ಹ್ಮ್. ಇಟ್ ವಾಸ್ ವೆರಿ ರಿಲೇಟಬಲ್. ಅಂದರೆ ಪಕ್ಕದ ಮನೆ ಹುಡುಗನೇನೋ, ಹ್ಮ್. ಅಯ್ಯೋ ಅವ್ನು ಅಂಡರ್ವರ್ಲ್ಡ್ ಏನೋ ಹ್ಮ್. ಅನ್ನೋ ಥರನೇ ಒಂದಷ್ಟು ಸಾಕಷ್ಟು ಇನ್ಸಿಡೆನ್ಸ್ ಇದೆ ಅದರ, ಹ್ಮ್. ಹ್ಮ್. ಹೇಳ್ತೀನಿ. ಸೊ ಈ ಥರ ಆಗಿರ್ಬೇಕಾದ್ರೆ ನನ್ನ ಲೈಫಲ್ಲಿ ಆ ಥರದ್ದು ನೋಡೇ ಇಲ್ಲ. ಎಫೆಕ್ಟ್ ಕಾಲೇಜಲ್ಲಿ ಆ ಎಫೆಕ್ಟ್ ಕಾಲೇಜಲ್ಲಿ, ಹಾ. ಆ್ಯಂಡ್ ಬರೀ ಕಾಲೇಜಲ್ಲ, ಇಡೀ ಕರ್ನಾಟಕದಲ್ಲಿ. ಎಲ್ಲೋದ್ರು. ಹೌದೌದು, ಲೆಟರ್ಸ್ ಬರೋದು ಅವಾಗ ಹಾ. ಚಾನಲ್ಗೆ ಲೆಟರ್ಸ್ ಬರೋದು. ಸೊ ಸಾಕಷ್ಟು ಲೆಟರ್ಸ್ಗಳು ಇದೇ ಥರ, ನೀವು ನಂಜುಂಡನ್ನು ಯಾಕೆ ಈ ಥರ ಮಾಡಿದ್ದೀರಾ, ನೀವು ನಂಜುಂಡನ್ನು ರೈತರ ಲೀಡರ್ ಮಾಡಿಬಿಡಿ, ನೀವು ನನಗೊಂದು ಪ್ರಪೋಸಲ್ ಇದೆ, ನಾನು ಮದುವೆ ಮಾಡ್ಕೋತೀನಿ ಹಾ. ಅಂತೆಲ್ಲ ಲೆಟ್ರು ETVಗೆ ಬರೋದು. ಓಕೆ. ಅದೇ ಟೈಮಲ್ಲಿ ನನ್ನ ನಂಬರ್ಗಳು ಹೇಗೆ ಸಿಗೋದೋ ಗೊತ್ತಿಲ್ಲ, ಪ್ರತಿದಿನ ಒಂದು ಕಾಲು, ಸರ್ ನಾನು ಇಂಥವ್ರು ಶಿವಮೊಗ್ಗದಿಂದ ಫೋನ್ ಮಾಡಿದೆ, ನಿಮ್ಮ ಮದುವೆ ಹೆಣ್ಮಕ್ಳು. ಹೆಣ್ಮಕ್ಳು. ಹಾ. ಸೊ ನಾಚಿಕೆ. ಸೊ ಅಲ್ಲ, ಕಾಂಟ್ ಹೆಲ್ಪ್, ಏನ್ ಮಾಡೋದು. ಅಲ್ಲ, ಅದು- ಅಫ್ಕೋರ್ಸ್ ಅಭಿಮಾನ ಅದು ಹೌದು, ಅಭಿಮಾನ. ಎಲ್ರಿಗೂ ಅವ್ರು ಸಿಗಲ್ಲ. ಹೌದೌದು, ಅವರು ರಿಯಲ್ ಲೈಫಲ್ಲಿ ನೋಡ್ಬಿಟ್ಟು ಅದೇ ರಿಯಲ್ ಅಂತ ಅನ್ಕೊಂಡ್ಬಿಡ್ತಾರೆ. ಬೀಟ್ ಪ್ಲಸ್ ಕರ್ನಾಟಕ.